ಇನ್ನು ಶಿವಮೊಗ್ಗದ ಸ್ಟೋರಿ ನೋಡೋಣ. ಶಿವಮೊಗ್ಗದಲ್ಲಿ ರೌಡಿ ಶೀಟರ್ ನರಸಿಂಹನ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಕೊಲೆ ಕೇಸಿನ ಆರೋಪಿ ಮಧು ಆತನ ಕಾಲಿಗೆ ಕಾಕಿ ಗುಂಡೇಟ್ ಹೊಡೆದು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ನರಸಿಂಹ ಕೊಲೆ ಕೇಸ್ನ ಆರೋಪಿ ಮಧು ಈತನ ಕಾಲಿಗೆ ಗುಂಡು ಹೊಡೆದು ಕಾಕಿ ಅರೆಸ್ಟ್ ಮಾಡಿದೆ. ಹೊಳೆ ಬೆನವಳ್ಳಿ ಸಮೀಪ ರಿಂಗ್ ರೋಡ್ನಲ್ಲಿ ಫೈರಿಂಗ್ ಆಗಿದೆ. ಸ್ಪಾಟ್ ಮಹಾಜರು ಮಾಡುವಂತ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ, ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಕೋಟೆ ಪೊಲೀಸ್ ಠಾಣೆಯ ಕ್ರೈಮ್ ಸಿಬ್ಬಂದಿ ಅಂಜನಪ್ಪ ಮೇಲೆ ಹಲ್ಲೆ ಆಗುತ್ತೆ. ಹಲ್ಲೆ ಮಾಡಬೇಡ ಅಂತೇಳಿ ಆರೋಪಿಗೆ ಇನ್ಸ್ಪೆಕ್ಟರ್ ವಾರ್ನ್ ಕೂಡ ಮಾಡ್ತಾರೆ. ಮೊದಲಿಗೆ ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ, ಮಧುಗೆ ಎಚ್ಚರಿಕೆ ಕೊಡ್ತಾರೆ ಇನ್ಸ್ಪೆಕ್ಟರು. ಆದರೆ ಮಾತು ಕೇಳಲಿಲ್ಲ, ಕಾಲಿಗೆ ಫೈರ್ ಮಾಡಿಬಿಟ್ಟಿದ್ದಾರೆ ಹರೀಶ್ ಪಟೇಲ್. ಈಗ ಗಾಯಾಳು ಮಧು, ಪೊಲೀಸ್ ಸಿಬ್ಬಂದಿ ಇಬ್ಬರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಮೆಗಾನ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿರೋದು ಎಸ್ಪಿ ಬಿ ನಿಖಿಲ್. ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಕೇಸ್ ದಾಖಲಾಗಿದೆ. ಕಳೆದ 2 ದಿನದ ಹಿಂದೆ ನಡೆದಿದ್ದಂತಹ ಕೊಲೆ ಇದು. ರೌಡಿ ಶೀಟರ್ ನರಸಿಂಹನ ಕೊಲೆ. ಗಾಂಧಿ ಬಜಾರ್ನ ಕರಿದೇವರ ಕೇರಿಯಲ್ಲಿ ಈ ಒಂದು ಘಟನೆ ಆಗಿತ್ತು. ಕೊಲೆಗೆ ಸಂಬಂಧ ನಿನ್ನೆ ಮಧು ಸೇರಿ 5 ಜನರನ್ನ ಅರೆಸ್ಟ್ ಮಾಡಿರುತ್ತೆ ಕಾಕಿ ಟೀಮ್. ಆಗ ಮಧುವನ್ನ ಸ್ಪಾಟ್ ಮಹಾಜರ್ಗೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ವಾರ್ನ್ ಮಾಡ್ತಾರೆ ಮಧುಗೆ, ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಬೇಡ, ಹಲ್ಲೆ ಮಾಡಬೇಡ ಅಂಥೇಳಿ. ಆದರೂ ಕೂಡ ಆತ ಮಾತು ಕೇಳಲಿಲ್ಲ. ಫಸ್ಟು ಎದುರಿಸೋಕ್ಕೆ ಅಂಥೇಳಿ ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ. ಆದರೂ ಅದಕ್ಕೆ ತಣ್ಣಗಾಗದ ಮಧುವನ್ನು ನೋಡಿ ಕಾಲಿಗೆ ಗುಂಡು ಹಾರಿಸಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಹಲ್ಲೆಗೊಳಗಾದ ಪೊಲೀಸ್ ಸಿಬ್ಬಂದಿ ಮತ್ತು ಆರೋಪಿ ಮಧು ಇಬ್ಬರನ್ನೂ ಕೂಡ ಈಗ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ಗಾಗಿ ದಾಖಲಿಸಲಾಗಿದೆ. ಈತನೇ ಮಧು ಕೊಲೆ ಆರೋಪಿ. ಈತನನ್ನು ಸ್ಪಾಟ್ ಮಹಾಜರು ಮಾಡುವಂಥ ಸಂದರ್ಭದಲ್ಲಿ ಕರ್ಕೊಂಡೋದಾಗ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿ ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೂ ಮುಂದಾಗಿದ್ದ. ಈತನ ಕಾಲಿಗೆ ಗುಂಡು ಹಾರಿಸಿರೋದು ಗೊತ್ತಿರುತ್ತೆ. ಸ್ಪಾಟ್ ಮಹಾಚಾರ ಮಾಡಬೇಕಾದ್ರೆ ತಪ್ಪಿಸ್ಕೊಳ್ಳೋಕೆ ಹೋಗಬಾರ್ದು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಇವನು ಯಾಕೆ ಹಂಗೆ ಮಾಡಿದ್ನೋ ಗೊತ್ತಿಲ್ಲ. ಇವನು ಇಲ್ಲೋ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ನಂತೆ. ಅದಕ್ಕೆ ಪೊಲೀಸರು ಕಾಲಿಗೆ ಗುಂಡು ಹೊಡೆದ್ರಂತೆ. ಆಸ್ಪತ್ರೆಯಲ್ಲಿ ಸ್ಟ್ರೆಚರ್ ಮೇಲೆ ಮಲಗಿದ್ದಾನೆ. ಮೇಲೆ ಹೋಗ್ಬಿಡೋಣ.